ಕೊಲಂಬೋದಲ್ಲಿ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಂತಹ ಸೂಪರ್ 8ನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಶ್ರೀಲಂಕಾದ ಎದುರು ಒಂದು ಭರ್ಜರಿ ಗೆಲುವನ್ನು ಕಡಿದೆ. ಇನ್ನು ನ್ಯೂಜಿಲೆಂಡ್ ಎದುರು ನಡೆದಂತಹ ಪಂದ್ಯದಲ್ಲಿ ಶ್ರೀಲಂಕಾ ಸೋಲನ್ನು ಕಂಡ ಬಳಿಕ ಇದೀಗ ಶ್ರೀಲಂಕಾ ತಂಡ ಟಿ20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದೆ. ಇನ್ನು ಶ್ರೀಲಂಕಾ ತಂಡ ಟಿ20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದ ಬಳಿಕ ಶ್ರೀಲಂಕಾ ತಂಡದ ನಾಯಕ ದಶನ್ ಶನಕ ಟೀಮ್ ಇಂಡಿಯಾದ ಬಗ್ಗೆ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕೊಲಂಬೋದಲ್ಲಿ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ನ್ಯೂಜಿಲೆಂಡ್ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ ಅನ್ನು ಕಳೆದುಕೊಂಡು 168 ರನ್ಗಳನ್ನ ಹೊಡೆಯಿತು. ನ್ಯೂಜಿಲೆಂಡ್ ತಂಡದ ಪರವಾಗಿ ಮಿಚೆಲ್ ಸ್ಯಾಂಟ್ನರ್ 47 ರನ್ಗಳನ್ನ ಹೊಡೆದರೆ ಮೆಕಾಯ್ ಅಜಯ 31 ರನ್ಗಳನ್ನ ಹೊಡೆದರು. ಒಂದು ಹಂತದಲ್ಲಿ ನ್ಯೂಜಿಲೆಂಡ್ ತಂಡ 84 ರನ್ಗಳಿಗೆ 6 ವಿಕೆಟ್ ಅನ್ನು ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು. ಕಡೆಯ 4 ಓವರ್ನಲ್ಲಿ ನ್ಯೂಜಿಲೆಂಡ್ ತಂಡ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ ಕಾರಣ ನ್ಯೂಜಿಲೆಂಡ್ ತಂಡ ಶ್ರೀಲಂಕಾದ ಎದುರು 168 ರನ್ಗಳ ಒಂದು ಉತ್ತಮ ಮೊತ್ತವನ್ನು ಕಲೆ ಹಾಕಿತು. ಇನ್ನು ಗೆಲುವಿಗಾಗಿ 169 ರನ್ಗಳ ಗುರಿಯನ್ನು ಪಡೆದಂತ ಶ್ರೀಲಂಕಾ ನ್ಯೂಜಿಲೆಂಡ್ ಎದುರು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲವಾಗಿ ನ್ಯೂಜಿಲೆಂಡ್ ಎದುರು ನಡೆದಂತಹ ಪಂದ್ಯದಲ್ಲಿ ಶ್ರೀಲಂಕಾ ಒಂದು ಹೀನಾಯವಾದಂತಹ ಸೋಲನ್ನು ಕಂಡಿತು. ಈ ಮೂಲಕ ಶ್ರೀಲಂಕಾ ಇದೀಗ ಟಿ20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದೆ. ಇನ್ನು ಶ್ರೀಲಂಕಾ ತಂಡ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದೆ. ಟಿ20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದ ಬಳಿಕ ಮಾತನಾಡಿದಂತ ಶ್ರೀಲಂಕಾ ತಂಡದ ನಾಯಕ ದಶನ್ ಶನಕ, ನಿಜವೂ ಕೂಡ ಇಂದಿನ ನಮ್ಮ ಪ್ರದರ್ಶನದ ಬಗ್ಗೆ ನನಗೆ ತುಂಬಾನೇ ಬೇಸರವಿದೆ. ಲೀಗ್ ಹಂತದಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿತು, ಆದರೆ ಸೂಪರ್ 8ನಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನವನ್ನೇ ತೋರಲಿಲ್ಲ. ಆಡಿದ 2 ಪಂದ್ಯದಲ್ಲೂ ಕೂಡ ಅತ್ಯಂತ ಕಳಪೆ ಪ್ರದರ್ಶನವನ್ನು ತೋರುವುದರ ಮೂಲಕ 2 ಹೀನಾಯ ಸೋಲನ್ನು ಕಂಡು ಇದೀಗ ನಾವು ಟಿ20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದ್ದೇವೆ. ತವರಿನ ಪಿಚ್ ನ ಲಾಭವನ್ನು ಪಡೆಯಲು ನಮ್ಮ ತಂಡ ವಿಫಲವಾಯಿತು. ನಮ್ಮ ಮೇಲೆ ಅಪಾರವಾದಂತಹ ನಿರೀಕ್ಷೆ ಇಟ್ಟಿದ್ದಂತಹ ನಮ್ಮ ಅಭಿಮಾನಿಗಳಿಗೆ ನಾವು ದೊಡ್ಡ ಮಟ್ಟದಲ್ಲಿಯೇ ನಿರಾಸೆಯನ್ನು ಮೂಡಿಸಿದ್ದೇವೆ. ಹೀಗಾಗಿ ನಾನು ಅಭಿಮಾನಿಗಳಲ್ಲಿ ಕ್ಷಮೆಯನ್ನ ಕೇಳಲು ಬಯಸುತ್ತೇನೆ ಎಂಬ ಮಾತನ್ನ ದಶನ್ ಶನಕ ಹೇಳಿದರು. ಹಾಗೆಯೇ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದೆಂಬ ಪ್ರಶ್ನೆಗೆ ಉತ್ತರಿಸಿದಂತಹ ದಶನ್ ಶನಕ, ಟಿ20ಯಲ್ಲಿ ಇಂಥದೇ ತಂಡ ಚಾಂಪಿಯನ್ ಆಗುತ್ತದೆ ಅಂತ ಹೇಳುವುದು ಕಷ್ಟ. ಸದ್ಯ ಇಂಗ್ಲೆಂಡ್, ನ್ಯೂಜಿಲೆಂಡ್, ಭಾರತ, ಸೌತ್ ಆಫ್ರಿಕಾ ತಂಡಗಳು ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುತ್ತಿವೆ. ಒಂದು ವೇಳೆ ಭಾರತ ಏನಾದರೂ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ ಆಗ ಭಾರತ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ಅನ್ನ ಗೆಲ್ಲುವ ಹಾಟ್ ಫೇವರೇಟ್ ತಂಡಗಳಲ್ಲಿ ಒಂದಾಗಿದೆ ಎಂಬ ತಮ್ಮ ಅನಿಸಿಕೆಯನ್ನ ದಶನ್ ಶನಕ ಹೊರಹಾಕಿದ್ದಾರೆ.